40 ವರ್ಷಗಳು, 40 ವರ್ಷಗಳ ನಿರೀಕ್ಷೆ, 40 ವರ್ಷಗಳ ಸಿದ್ಧತೆ. ಇದೀಗ ಕಾಲವು ಪೂರ್ಣಗೊಂಡಿತ್ತು. ಇಸ್ರಾಯೇಲರ ಹಿಂದೆ ಅರಣ್ಯ ಉಳಿದಿತ್ತು. 40 ವರ್ಷಗಳ ಕಾಲ ದಾರಿಯಿಲ್ಲದೆ, ಗುರಿ ಕಾಣದೆ ತಿರುಗಾಡಿದ ಜನಾಂಗ ಇದೀಗ ವಾಗ್ದಾನಗೊಂಡ ದೇಶದ ಗಡಿಯಲ್ಲಿ ನಿಂತಿತ್ತು. ಅವರ ಪಿತೃಗಳು ಈ ದಿನವನ್ನು ನೋಡಲಿಲ್ಲ. ಸೀನಾಯಿ ಪರ್ವತದಲ್ಲಿ ದೇವರ ಧ್ವನಿಯನ್ನು ಕೇಳಿದರೂ ಅವರು ನಂಬಲಿಲ್ಲ. ಅದಕ್ಕಾಗಿ ಅವರು ಅರಣ್ಯದಲ್ಲಿಯೇ ಮರಣ ಹೊಂದಿದರು. ಆದರೆ ಈಗ ಹೊಸ ಪೀಳಿಗೆ ಎದ್ದು ನಿಂತಿತ್ತು. ಅವರು ಮಿಸ್ರದ ದಾಸರೂ ಅಲ್ಲ, ಅವರು ಯುದ್ಧಕ್ಕೆ ಸಿದ್ಧವಾದ ದೇವರ ಸೇನೆ. ಮೋಶೆಯ ಅಂತ್ಯ, ಹೊಸ ಅಧ್ಯಾಯದ ಆರಂಭ. ನೇಬೋ ಪರ್ವತದ ಮೇಲಿಂದ ಮೋಶೆ ವಾಗ್ದಾನಗೊಂಡ ದೇಶವನ್ನು ನೋಡಿದನು. ದೇವರು ಅವನಿಗೆ ಅದನ್ನು ಕಣ್ಣಾರೆ ನೋಡುವ ಅನುಮತಿ ನೀಡಿದನು. ಆದರೆ ಒಳ ಪ್ರವೇಶಿಸುವ ಅವಕಾಶ ನೀಡಲಿಲ್ಲ. ಅದು ಅವನ ಪ್ರಯಾಣದ ಅಂತ್ಯವಾಗಿತ್ತು. ಅದೇ ಪರ್ವತದಲ್ಲಿ ಕರ್ತನು ಮೋಶೆಯನ್ನು ತನ್ನ ಬಳಿಗೆ ಕರೆಯಿಸಿಕೊಂಡನು. ಇಸ್ರಾಯೇಲ್ ಅತ್ತಿತ್ತು. ಮಹಾನ್ ನಾಯಕನನ್ನು ಕಳೆದುಕೊಂಡ ದುಃಖ ಜನರ ಹೃದಯ ತುಂಬಿತ್ತು. ಆದರೆ ದೇವರ ಯೋಜನೆ ಮುಗಿದಿರಲಿಲ್ಲ. ದೇವರ ಕರೆಯು ಯೆಹೋಶುವನಿಗೆ. ಕರ್ತನು ಯೆಹೋಶುವನಿಗೆ ಹೇಳಿದರು, ನನ್ನ ಸೇವಕ ಮೋಶೆ ಸತ್ತಿದ್ದಾನೆ. ಈಗ ನೀನು ಎದ್ದು ಈ ಜನರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಕರೆದುಕೊಂಡು ಹೋಗು. ನೀನು ಕಾಲಿಟ್ಟ ಪ್ರತಿಯೊಂದು ಸ್ಥಳವೂ ನಿನ್ನದಾಗುವುದು. ನಿನ್ನ ವಿರುದ್ಧ ಯಾರೂ ನಿಲ್ಲಲಾರರು. ನಾನು ಮೋಶೆಯೊಂದಿಗೆ ಇದ್ದಂತೆ ನಿನ್ನ ಜೊತೆಯಲ್ಲಿಯೂ ಇರುತ್ತೇನೆ. ಬಲಿಷ್ಠನಾಗಿರು, ಧೈರ್ಯವಂತನಾಗಿರು. ಯೆಹೋಶುವನು ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಮೋಶೆಯ ನೆರಳಲ್ಲಿ ಬೆಳೆದ ನಾಯಕ, ಮಿಸ್ರದ ಅದ್ಭುತಗಳನ್ನು ಕಂಡ ಸಾಕ್ಷಿ. ಇದೀಗ ಅವನ ಕ್ಷಣ ಬಂದಿತ್ತು. ಯೊರ್ದಾನ್ ನಡಿ, ಅಸಾಧ್ಯ ದಾಟಿಕೆ. ಯೆಹೋಶುವನು ನಾಯಕರನ್ನು ಕರೆಯಿಸಿ ಹೇಳಿದನು, 3 ದಿನಗಳಲ್ಲಿ ನಾವು ಯೊರ್ದಾನ್ ನದಿಯನ್ನು ದಾಟುತ್ತೇವೆ. ನದಿ ತುಂಬಿ ಹರಿಯುತ್ತಿತ್ತು. ಬೇಸಿಗೆಯಲ್ಲೂ ಪ್ರವಾಹದ ಮಟ್ಟ. ಮಾನವನ ದೃಷ್ಟಿಯಲ್ಲಿ ಅಸಾಧ್ಯ. ಆದರೆ ದೇವರು ಮಾರ್ಗದರ್ಶನ ನೀಡಿದರು. ಯಾಜಕರು ಒಡಂಬಡಿಕೆಯ ಮಂಜೂಷೆಯನ್ನು ಹೊತ್ತು ಮುಂದೆ ನಡೆಯಲಿ. ಅವರ ಕಾಲುಗಳು ನೀರನ್ನು ಮುಟ್ಟಿದ ಕ್ಷಣದಲ್ಲೇ ನದಿ ನಿಲ್ಲುತ್ತದೆ. ಯಾಜಕರು ಹೆದರಲಿಲ್ಲ. ಅವರು ಮೊದಲ ಹೆಜ್ಜೆ ಇಟ್ಟರು. ಅದ್ಭುತ ಸಂಭವಿಸಿತು. ನದಿ ನಿಂತಿತು. ನೀರು ವಿಭಜಿತವಾಯಿತು. ಇಸ್ರಾಯೇಲರು ಒಣ ನೆಲದ ಮೇಲೆ ನಡೆದು ದಾಟಿದರು. ಹಿಂದೆ ಅರಣ್ಯ, ಮುಂದೆ ವಾಗ್ದಾನ. ಮತ್ತೆ ಹಿಂದಿರುಗುವ ದಾರಿಯಿರಲಿಲ್ಲ. ಯೆರಿಕೋ ಭಯದ ನಗರ. ಇಸ್ರಾಯೇಲರ ಮುಂದೆ ಕಾನಾನಿನ ಅತಿ ದೃಢ ನಗರ ಯೆರಿಕೋ. ಎತ್ತರದ ಗೋಡೆಗಳು, ಯುದ್ಧಕ್ಕೆ ಸಿದ್ಧವಾದ ಸೇನೆ, ಅಭೇದ್ಯ ಕೋಟೆ. ಆದರೆ ನಗರ ಒಳಗೆ ಭಯವಿತ್ತು. ಅವರು ಕೇಳಿದ್ದರು ಮಿಸ್ರದಲ್ಲಿ ನಡೆದ ಅದ್ಭುತಗಳ ಕಥೆಯನ್ನು, ಕೆಂಪು ಸಮುದ್ರ ವಿಭಜನೆಯ ಕಥೆಯನ್ನು. ಯೆಹೋಶುವನು 2 ಗೂಢಚಾರರನ್ನು ಕಳುಹಿಸಿದನು. ಅವರು ರಾಹಾಬ್ ಎಂಬ ಸ್ತ್ರೀಯ ಮನೆಯಲ್ಲಿಗೆ ಆಶ್ರಯ ಪಡೆದರು. ಅವಳು ಪಾಪಿಣಿ ಎಂದು ಗುರುತಿಸಲ್ಪಟ್ಟಿದ್ದಳು. ಆದರೆ ಅವಳ ಹೃದಯ ನಂಬಿಕೆಯಿಂದ ತುಂಬಿತ್ತು. ನಿಮ್ಮ ದೇವರು ಸತ್ಯದ ದೇವರು. ಈ ದೇಶವನ್ನು ಆತನು ನಿಮಗೆ ಕೊಟ್ಟಿದ್ದಾನೆ. ಅವಳ ನಂಬಿಕೆಯ ಕಾರಣ ಅವಳ ಕುಟುಂಬಕ್ಕೆ ರಕ್ಷಣೆ ದೊರಕಿತು. ಕೆಂಪು ದರೆಯು ರಕ್ಷಣೆಯ ಸಂಕೇತವಾಯಿತು. ಪವಿತ್ರತೆ ಯುದ್ಧಕ್ಕಿಂತ ಮುಂಚೆ. ಯುದ್ಧ ಆರಂಭಿಸುವ ಮೊದಲು ದೇವರು ಅಸಾಧಾರಣ ಆಜ್ಞೆ ನೀಡಿದರು. ಈ ಜನರನ್ನು ಪವಿತ್ರಪಡಿಸು. ಪ್ರತಿಯೊಬ್ಬ ಪುರುಷನಿಗೂ ಸುನ್ನತಿ. ಜನರು ದುರ್ಬಲರಾದರು, ಅಸುರಕ್ಷಿತರಾದರು. ಮಾನವನ ಲೆಕ್ಕಾಚಾರದಲ್ಲಿ ಇದು ಮೂರ್ಖತನ. ಆದರೆ ದೇವರು ಹೇಳಿದರು, ನೀವು ಶಸ್ತ್ರವಿಂದಲ್ಲ, ನನ್ನ ಸನ್ನಿಧಿಯಿಂದ ವಿಜಯ ಪಡೆಯುವಿರಿ. ಯೆರಿಕೋ ದಾಳಿ ಮಾಡಿಲ್ಲ. ಯಾಕೆಂದರೆ ದೇವರ ಭಯ ನಗರವನ್ನು ಆವರಿಸಿತ್ತು. ಗಿಲ್ಗಾಲ್ನಲ್ಲಿ ಕರ್ತನು ಹೇಳಿದರು, ಇಂದು ನಾನು ನಿಮ್ಮ ಮೇಲಿದ್ದ ಮಿಸ್ರದ ಲಜ್ಜೆಯನ್ನು ತೆಗೆದುಹಾಕಿದ್ದೇನೆ. ಮೊದಲ ಬಾರಿ ಅವರು ಕಾನಾನಿನ ಧಾನ್ಯವನ್ನು ತಿಂದರು. ಮನ್ನಾ ನಿಂತಿತು. ಹಳೆಯ ಕಾಲ ಮುಗಿದಿತು. ಹೊಸ ಯುಗ ಆರಂಭವಾಯಿತು. ದೇವರ ಸೇನೆಯ ಅಧಿಪತಿ ಯೆಹೋಶುವನು ಒಬ್ಬಂಟಿಯಾಗಿ ಯೆರಿಕೋ ಗೋಡೆಗಳನ್ನು ನೋಡುತ್ತಿದ್ದನು. ಒಬ್ಬ ಪುರುಷ ತಲೆವಾರಿ ಹಿಡಿದು ನಿಂತಿದ್ದನು. ನೀನು ನಮ್ಮವರೇ ಅಥವಾ ಶತ್ರುವೇ ಎಂದು ಯೆಹೋಶುವನು ಕೇಳಿದನು. ಅವನು ಉತ್ತರಿಸಿದನು, ನಾನು ಯಾರ ಪಾಳ್ಯದಲ್ಲೂ ಅಲ್ಲ. ನಾನು ಕರ್ತನ ಸೇನೆಯ ಅಧಿಪತಿ. ಯೆಹೋಶುವನು ನೆಲಕ್ಕೆ ಬಿದ್ದು ನಮಸ್ಕರಿಸಿದನು. ನಿನ್ನ ಪಾದರಕ್ಷತೆಗೆ. ನೀನು ನಿಂತಿರುವ ಸ್ಥಳ ಪವಿತ್ರ. ಅವನಿಗೆ ತಿಳಿಯಿತು, ಇದು ಅವನ ಯುದ್ಧವಲ್ಲ, ಇದು ಕರ್ತನ ಯುದ್ಧ. ಯೆರಿಕೋ ಗೋಡೆಗಳ ಪತನ.
ಯೋಜನೆ ವಿಚಿತ್ರವಾಗಿತ್ತು. 6 ದಿನಗಳು ಮೌನದಲ್ಲಿ 1 ಸುತ್ತು, 7ನೇ ದಿನ 7 ಸುತ್ತು, ನಂತರ ಜೋರಾಗಿ ಕೂಗು. ಯೋಧರಿಗೆ ಅರ್ಥವಾಗಲಿಲ್ಲ, ಆದರೂ ವಿಧೇಯರಾದರು. 7ನೇ ದಿನ ಕೂಗು ಆಕಾಶ ಚೀರಿತು, ಗೋಡೆಗಳು ಕಂಪಿಸಿದವು, ಯೆರಿಕೋ ಕುಸಿತು. 1 ಮನೆ ಮಾತ್ರ ನಿಂತಿತು, ರಾಹಾಬ್ನ ಮನೆ. ನಂಬಿಕೆಯ ಫಲ. ಐ ಪಟ್ಟಣ, ಪಾಪದ ಪಾಠ. ಐ ಚಿಕ್ಕ ಪಟ್ಟಣ, ಸುಲಭ ಗುರಿ ಎಂದು ಭಾವಿಸಿದರು, ಆದರೆ ಸೋಲು. 36 ಯೋಧರ ಮರಣ. ಕರ್ತನು ಹೇಳಿದರು, ಇಸ್ರಾಯೇಲಿನಲ್ಲಿ ಪಾಪವಿದೆ. ಆಖಾನ್ ಎಂಬವನು ದೇವರಿಗೆ ಸೇರಿದ ವಸ್ತುಗಳನ್ನು ಕದ್ದಿದ್ದನು. ಪಾಪ ಶುದ್ಧಗೊಂಡ ಮಾತ್ರ ವಿಜಯ ಮರಳಿತು. ಇಸ್ರಾಯೇಲ್ ಕಲಿತ ಪಾಠ. ವಿಜಯ ಶಕ್ತಿಯಿಂದಲ್ಲ, ವಿಧೇಯತೆಯಿಂದ. ಸೂರ್ಯ ನಿಂತ ದಿನ. ಗಿಬ್ಯೋನಿನ ಯುದ್ಧದಲ್ಲಿ 5 ರಾಜರು ಒಂದಾದರು. ಕರ್ತನು ಹೋರಾಡಿದನು. ಆಕಾಶದಿಂದ ಕಲ್ಲು ಮಳೆ ಸುರಿಯಿತು. ಸೂರ್ಯ ಅಸ್ತಮಿಸುತ್ತಿದ್ದ ಸಂಧೆಯಲ್ಲಿ ಯೆಹೋಶುವನು ಕೂಗಿದನು, ಓ ಸೂರ್ಯನೇ, ನಿಲ್ಲು. ಸೂರ್ಯ ನಿಂತಿತು, ಚಂದ್ರನು ತಡೆದನು. ಇತಿಹಾಸದಲ್ಲಿ ಅಪೂರ್ವ ಕ್ಷಣ. ಭೂಮಿ ಹಂಚಿಕೆ, ನಂಬಿಕೆಯ ಪ್ರತಿಫಲ. 31 ರಾಜರು ಸೋತರು, ಭೂಮಿ ಗೆಲ್ಲಲ್ಪಟ್ಟಿತು. 85 ವರ್ಷದ ಕಾಳೇಬ್ ಮುಂದಕ್ಕೆ ಬಂದನು. ನನಗೆ ಹೆಬ್ರೋನ್ ಕೊಡು, ನಾನು ಇನ್ನೂ ಯುದ್ಧ ಮಾಡಬಲ್ಲೆ. ಯೆಹೋಶುವನು ನಗುತ್ತಾ ಹೇಳಿದನು, ಅದು ನಿನ್ನದೇ. ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯೆಹೋಶುವನ ಅಂತಿಮ ಸಂದೇಶ. ವೃದ್ಧ ಯೆಹೋಶುವನು ಜನರನ್ನು ಸೇರಿಸಿ ಹೇಳಿದನು, ನೀವು ಯಾರನ್ನು ಸೇವಿಸುವಿರಿ ಎಂದು ಆರಿಸಿಕೊಳ್ಳಿ. ಆದರೆ ನಾನು ಮತ್ತು ನನ್ನ ಮನೆತನ ಕರ್ತನನ್ನೇ ಸೇವಿಸುತ್ತೇವೆ. ಯೆಹೋಶುವನು ಮರಣ ಹೊಂದಿದನು, ಆದರೆ ಅವನ ನಂಬಿಕೆ ಇತಿಹಾಸದಲ್ಲಿ ಜೀವಂತವಾಯಿತು. ಸಾರಾಂಶ: ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ನಂಬಿಕೆಯ ಕಥೆ, ವಿಧೇಯತೆಯ ಕಥೆ, ಎಂದಿಗೂ ವಿಫಲವಾಗದ ದೇವರ ಕಥೆ.